ನನ್ನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಸ್ವಾಗತ. 2025ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಸದ್ದು ಮಾಡುತ್ತಿರುವ ಚಿತ್ರ ಯುದ್ಧಕಾಂಡ 2. ಇವಾಗ ಆ ಚಿತ್ರದ ಬಗ್ಗೆ ಮಾತಾಡೋಣ. ಹಾಗೆ ಆ ಚಿತ್ರದ ಬಗ್ಗೆ ನಮ್ಮ ಒಪಿನಿಯನ್ ಮತ್ತು ಸೋಷಿಯಲ್ ಜಸ್ಟಿಸ್ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟು ಈ ಫಿಲಿಮ್ನ ಔಟ್ಲೈನ್ ಏನಂದರೆ, ಒಂದು ಚಿಕ್ಕ ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ. ಈ ಅತ್ಯಾಚಾರಗೊಂಡಂಥ ಮಗುವಿನ ತಾಯಿಯ ಮನಸ್ಸಿನ ತಳಮಳ, ಚಡಪಡಿಕೆ, ಹಾಗೆ ದುಃಖ, ಇದನ್ನೆಲ್ಲ ಇಟ್ಟುಕೊಂಡು ಈ ಪ್ರಪಂಚದಲ್ಲಿ ಹಾಗೆ ಈ ಸಮಾಜದಲ್ಲಿ ನನ್ನ ಮಗಳಿಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ಲ ಅನ್ನೋ ಸಂಕಟ ಅವಳನ್ನು ಕಾಡಿ 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 ಮಾನಸಿಕ ಸ್ಥಿಮಿತ ಕಳ್ಕೊಂಡು ಅವಳು ಕೈಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅತ್ಯಾಚಾರಿ ಮಾಡಿದವನ್ನ ಕೊಲೆ ಮಾಡ್ತಾಳೆ. ಈಗ ಆ ಅತ್ಯಾಚಾರ ಮಾಡಿದ ಪರಿಸ್ಥಿತಿಯಲ್ಲಿ ಅವಳು ನಿರಪರಾಧಿನ ಅಪರಾಧಿನ ಅನ್ನೋ ಪ್ರೂವ್ ಮಾಡೋ ಕಥೆನೇ ಈ ಕಂಪ್ಲೀಟ್ ಸಿನಿಮಾ. ಈ ಫಿಲಿಮ್ 60% ಕೋರ್ಟ್ ಆವರಣದಲ್ಲಿ ನಡೆಯೋ ಸಲಾಗಿ ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಆದರೆ ಕಂಟೆಂಟು, ಪ್ರತಿ ಸಲ ವಾದ ಪ್ರತಿವಾದ, ಟ್ವಿಸ್ಟು ತುಂಬ ಕಡೆವರೆಗೂ ಪ್ರೇಕ್ಷಕರನ್ನ ತಡೆದಿಡಿಯುತ್ತೆ. ಮೊದಲಿಗೆ ಈ ಚಿತ್ರದ ನಾಯಕ ಅಜಯ್ ರಾವ್. ಯಾಕೋ ಇತ್ತೀಚೆಗೆ ಕರ್ನಾಟಕದಲ್ಲಿ ಯಾವುದೇ ಫಿಲಿಮ್ ಬರಲಿ ನಾಯಕ ನಟ ಒಬ್ಬ ಅನಾಥ ಆಗಿರ್ತಾನೆ. ಮೇ ಬಿ ಬಜೆಟ್ ಇಶ್ಯೂ ಇರ್ಬೋದು, ಇಲ್ಲ ತಂದೆ ತಾಯಿ ಇಬ್ಬರನ್ನ ಕರ್ಕೊಂಡ್ಬಂದರೆ ಅವ್ರಿಗೂ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕು ಅನ್ನೋ ಸಲುವಾಗಿ ಇಲ್ಲಿ ಸಿಂಪಲ್ಲಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಇತ್ತೀಚೆಗೆ ಯಾವುದೇ ಫಿಲಿಮ್ ಬರಲಿ ಹೀರೋ ಒಬ್ಬ ಅನಾಥ. ಚಿತ್ರದ ನಾಯಕನಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಇರೋದರಿಂದ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊತ ವಿದ್ಯಾಭ್ಯಾಸ ಮಾಡಿ LLB ಪಾಸ್ ಆಗ್ತಾನೆ. ಅವನು LLB ಮುಗಿಸಿದ ತಕ್ಷಣ ಚಿತ್ರದ ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಾಮಿಡಿ, ಸ್ವಲ್ಪ ಎಮೋಷ್ನಲ್ಲು, ಸ್ವಲ್ಪ ಲವ್ ಸಾಂಗು, ಈ ಥರದ ಸ್ವಲ್ಪ ಕಂಟೆಂಟು ಬೋರಿಂಗ್ ಅನ್ನಿಸ್ಬೋದು. ಅತ್ಯಾಚಾರಕ್ಕೆ ಒಳಗಾಗಿರುವ ಹುಡುಗಿ ಮತ್ತು ಅವನ ತಾಯಿಗೆ ಮತ್ತು ನಮ್ಮ ಹೀರೋಗೆ ಸ್ವಲ್ಪ ಕನೆಕ್ಷನ್ ಬರಲಿ ಅಂತೇಳಿ ಈ ಥರದ ಕಂಟೆಂಟ್ ಇಟ್ಟಿರ್ಬೋದು. ಬಟ್ ಯಾವುದೇ ಥರದ ನಮಗೆ ಮೋಸ ಅನ್ನಿಸಲ್ಲ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಾಮಿಡಿ ಭರಿತವಾಗಿ ಕೋರ್ಟಲ್ಲಿ ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಮಾತಾಡ್ಬೇಕಾದ್ರೆ ಅರ್ಚನಾ ಜೋಯಿಸ್, ಇವರು ತಾಯಿ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥದ್ದು ನಾವು ಆಗಲೇ KGF ಅಲ್ಲಿ ನೋಡಿದ್ವಿ. ಅದೇ ಥರ ಇಲ್ಲಿ ಒಂದು ಚಿಕ್ಕ ಮಗುವಿನ ಸಂಕಟ ತಾಳಲಾರದೆ ತಾಯಿ ಯಾವ ಥರ ಚಡಪಡಿಸ್ತಾಳೆ, ಆ ಪರಿಸ್ಥಿತಿನ ಯಾವ ಥರ ನಿಭಾಯಿಸಬೇಕು ಅನ್ನೋದನ್ನು ಗೊತ್ತಿರದೆ ಗೊಂದಲದ ಒಳಗಡೆ ಚೆನ್ನಾಗಿ ಅಭಿನಯಿಸಿದ್ದಾರೆ. ನೆಕ್ಸ್ಟು ಡಿಫೆಂಡರ್ ಲಾಯರ್ ಆಗಿ ಪ್ರಕಾಶ್ ಸರ್ಗೆ ಆ್ಯಕ್ಟಿಂಗ್ ಅನ್ನೋದು ಹೇಳ್ಕೊಡೋದು ಬೇಕಾಗಿಲ್ಲ, ಅವರು ರಕ್ತದಲ್ಲೇ ಇದೆ. ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಯಾವ ಥರ ಕ್ರಾಸ್ ಕ್ವಶನಿಂಗ್ ಹಾಕಬಹುದು, ಹಾಗೆ ಯಾವ ಥರ ಡಿಫೆಂಡಿಂಗ್ ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿ ತೋರಿಸಿದ್ದಾರೆ. ಈಗ ಕೊನೆಯದಾಗಿ ಹೇಳಬೇಕು ಅಂದರೆ, ರೇಪಿಸ್ಟ್ ಪಾತ್ರದಲ್ಲಿ ಜಾಕಿ ಎಷ್ಟು ಕ್ರೂರತೆ ತೋರಿಸ್ಬೇಕು ಅಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದಾನೆ. ಜೊತೆಗೆ ಅವನಿಗೆ ಎಷ್ಟು ಸಪೋರ್ಟಾಗಿ ನಿಂದಿರಬೇಕು ಅವರ ಅಣ್ಣ ಸಿಟ್ಟಿಂಗ್ MLA, ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಕೊನೆಯದಾಗಿ ಹೇಳಬೇಕು ಅಂದರೆ, ಅಜಯ್ ರಾವ್ಗೆ ಒಂದು ಬ್ರೇಕ್ ಬೇಕಾಗಿತ್ತು. ಆ ಬ್ರೇಕ್ ಈ ಚಿತ್ರದ ಮೂಲಕ ಸಿಗುತ್ತೆ ಅನ್ನೋ ಒಂದು ಆಸೆ ನನಗಿದೆ. ಆದರೆ ಕೆಲವೊಂದು ಕಡೆ ಅಜಯ್ ರಾವ್ನ ಬಾಡಿ ಲ್ಯಾಂಗ್ವೇಜು ಇಲ್ಲ ಬಾಡಿ ಸ್ಟಿಫ್ನೆಸ್ ತೋರ್ಸಕ್ಕೆ ಹೋಗಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ. ಬಟ್ ಆ ಎಮೋಷ್ನಲ್ ಕ್ಯಾರಿ ಮಾಡಬೇಕಾದ್ರೆ ಆ ಥರದ್ದು ಒಂದು ದುಗುಡ ಅಥವಾ ಸಮಾಧಾನ ಇಲ್ಲದೆ ಇರೋದು ಬೇಕಾಗತ್ತೆ. ಆ ಪಾರ್ಟ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಹಾಗಾಗಿ ಏನಂದರೆ, ಈ ನಮ್ಮ ಜುಡಿಷರಿ ಸೆಕ್ಷನಲ್ಲಿ ಸ್ವಲ್ಪ ಕೇಸ್ನ ಸ್ಲೋನೆಸ್ಸು ಇಲ್ಲ ಡೇಟ್ ಬೈ ಡೇಟು ಶಿಫ್ಟಿಂಗ್ ಮಾಡೋದು ನಾನಾ ರೀಸನ್ ಹೇಳಿ, ಆ ಥರ ಆದಾಗ ಆ ಮನಸ್ಸಿನ ಗೊಂದಲ, ಹಾಗೆ ಆ ತಾಯಿ ಪಡ್ತಿರೋ ಸಂಕಟ, ಜೊತೆಗೆ ಈ ಡೇಟು ಮೇಲೆ ಡೇಟ್ ಶಿಫ್ಟ್ ಆಗ್ತಾ ಇರೋದನ್ನೆಲ್ಲ ನೋಡಿ ಕೊನೆಗೆ ರೋಸ್ ಎದ್ದು ಅವಳು ಕಾನೂನು ತನ್ನ ಕೈಯಲ್ಲಿ ತೊಗೊತಾಳೆ. ಬಟ್ ಆ ತಗೋಬೇಕಾದ್ರೆ ಏನಾಗುತ್ತೆ, ಏನು ಕಾರಣ, ಅವಳ ಮೆಂಟಲಿ ಇಂಬ್ಯಾಲೆನ್ಸ್ ಏನಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾನೆ ನಿರ್ದೇಶಕ. ಕೊನೆಯದಾಗಿ ನಾನು ರಿಯಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವರು ಹೊರಗಡೆ ಎಲ್ಲ ರಿವ್ಯೂ ಕೊಡ್ತಾಯಿದ್ರು, ಇದು ಸೌಜನ್ಯ ಕೇಸ್ ಇದ್ದಂಗೆ ಐತಿ, ಸೌಜನ್ಯಗೂ ಇದೇ ಥರ ಆಗಿದೆ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಯಾಕಂದರೆ ಈ ಚಿತ್ರದಲ್ಲಿ ಒಬ್ಬ ದೊಡ್ಡ MLA ತಾನು ಇನ್ಫ್ಲುಯೆನ್ಸ್ ಮಾಡಿ ತನ್ನ ತಮ್ಮನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಸೊ ಅದೇ ಥರ ಸಿಮಿಲರ್ ಆಗಿ ಇಲ್ಲಿ ಎಲ್ಲರೂ ಬಂದು ಸೌಜನ್ಯ ಕೇಸ್ ಇದೇ ಥರ ಇದೆ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂಥೇಳಿ ಸ್ವಲ್ಪ ಮಾತಾಡೋದು ಕೇಳಿಸ್ಕೊಂಡೆ. ಆದರೆ ನನಗನ್ಸಿದ್ದು ಏನು ಅಂದರೆ, ಸೌಜನ್ಯ ಕೇಸಿಗೂ ಈ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದರೆ ಸೌಜನ್ಯನ ತಾಯಿ ಯಾವುದೇ ಥರದ ಮಾನಸಿಕವಾಗಿ ಅಷ್ಟೊಂದು ಕುಗ್ಗಿದ್ದಾರೆ ಅಂತ ನಾನು ಎಲ್ಲೂ ಅನ್ಕೊತಾ ಇಲ್ಲ. ಒಂದನೇದು. ಎರಡನೇದು, ನನ್ನ ಮಗಳು ಅನಾಥ ಆಗಬಾರ್ದನ್ನೋ ಒಂದು ಕೊರಗು ಅವಳಲ್ಲಿ ಎಷ್ಟು ಇತ್ತು ಅಂದರೆ, ಆ MLA ತಮ್ಮನ್ನು ಶೂಟ್ ಮಾಡಿದ್ದನ್ನು ತನ್ನ ಮಾನಸಿಕವಾಗಿ
ತನಗೆ ಗೊತ್ತಿರಲಾರ ಥರ ಮಾಡಿರ್ತಾಳೆ. ಬಟ್ ಇಲ್ಲಿ ಹೊರಗಡೆ ಹೆಂಗಾಗಿದೆ ಅಂದರೆ, ನನ್ನ ಮಗಳಿಗೆ ಹಿಂಗಾಗಿದೆ ಅಂತೇಳಿ ಯಾರ್ದೋ ಅಪೋಸಿಟ್ MLA ಹತ್ರ ಹೋಗಿ ಏನೋ ಒಂದು ವ್ಯವಹಾರ ಮಾಡಿ ದೊಡ್ಡ ಮನೆ ಕಟ್ಟಬೇಕು, ಒಂದು ಆಸ್ತಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಿವೇದಿತಾ ಇರಲಿಲ್ಲ. ಸೊ ನನಗೆ ಅನಿಸಿದ್ದು, ನಾವು ಟ್ರಯಲ್ ಬೈ ಮೀಡಿಯಾ ಜಾಸ್ತಿ ಹೋಗ್ತಾ ಇದ್ದೀವಿ ಹೊರತು ಟ್ರಯಲ್ ಬೈ ಕೋರ್ಟ್ ಅಲ್ಲ. ಇದೇ ಡೈಲಾಗನ್ನ ಚಿತ್ರದಲ್ಲೂ ಹೇಳಿದ್ದಾರೆ. ಸೊ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಜಸ್ಟಿಸ್ ಸಿಗಬೇಕು, ಇವ್ರಿಗೆ ಜಸ್ಟಿಸ್ ಸಿಗಬೇಕು ಅಂತಲ್ಲ, ಯಾರು ನ್ಯಾಯವಾಗಿರ್ತಾರೋ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಡಿದರೆ ಒಂದು ಅರ್ಥ ಅಂತ ನನಗನ್ಸುತ್ತೆ. ಸೊ ಅದನ್ನೇ ಪ್ರಕಾಶ್ ಸರ್ ಲಾಸ್ಟಿಗೆ ಕ್ಲಿಯರಾಗಿ ಹೇಳ್ತಾರೆ, ಟ್ರಯಲ್ ಬೈ ಮೀಡಿಯಾ ಜಾಸ್ತಿ ಆಗಿಬಿಟ್ಟಿದೆ ಈ ದೇಶದಲ್ಲಿ, ಟ್ರಯಲ್ ಬೈ ಕೋರ್ಟಿಗೆ ವ್ಯಾಲ್ಯೂನೇ ಇರಲ್ಲ ಅಂತ ಆಗಿಬಿಟ್ಟಿದೆ. ಸೊ ನನ್ನ ಕೊನೆಯ ಅನಿಸಿಕೆ ಏನಂದರೆ, ಈ ಚಿತ್ರನ ಒಂದು ಚಿತ್ರವಾಗಿ ನೋಡಿಕೊಂಡು ಯಾವ ಥರ ಸಮಾಜದಲ್ಲಿ ಅತ್ಯಾಚಾರ ಅನಾಚಾರ ನಡೀತದೆ ಅಂತ ತಿಳ್ಕೊಂಡು, ಹಾಗೆ ನಾವು ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳ್ಕೊಡ್ಬೇಕು ಅಂಥೇಳಿ ನನ್ನ ಅನಿಸಿಕೆ. ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.